ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಸ್ವತಃ ಕರ್ನಾಟಕದ ಘನತವಿತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ಬಟ್ ಪ್ರಿಯಾಂಕ್ ಖರ್ಗೆ ಅವರು ಚುನಾವಣಾ ಆಯೋಗ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಭಾಳ ಮುಖ್ಯವಾಗಿ SIR ಅನ್ನೋಂಥದ್ದು ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಕಾಲಕ್ಕೂ ಆಗ್ತಿರೋಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಸ್ವಚ್ಛಗೊಳ್ಳಬೇಕು, ಕಳ್ಳ ಮತದಾನ ಆಗಬಾರ್ದು, ಮತ್ತು ಒಂದೇ ವ್ಯಕ್ತಿ ಹೆಚ್ಚು ಮತವನ್ನು ಹಾಕಬಾರ್ದು, ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗತ್ತೆ. ಸೊ ಹಾಗಾಗಿ ಈ ದಿಕ್ಕಲ್ಲಿ ಪರಿಷ್ಕರಣೆ ಆಗುವಂಥದ್ದು ಮತ್ತು ವಿದೇಶಿಯರು ನಮ್ಮ ದೇಶದ ಮತದಾರರಾಗುವಂಥದ್ದು ಇವೆಲ್ಲ ತಪ್ಪಾಗುತ್ತೆ. ಸೊ ಹಾಗಾಗಿ ಇಂಥ ಡ್ಯೂಪ್ಲಿಕೇಶನ್ಗಳನ್ನು ಅಥವಾ ಹೆಚ್ಚಿನ ಹೆಸರುಗಳನ್ನು ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಸ್ಥಳದಲ್ಲಿ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ಳುವಂಥದ್ದು, ವಿದೇಶಿಯರು ಇವನ್ನೆಲ್ಲ ಸ್ವಚ್ಛಗೊಳಿಸ್ಲಿಕ್ಕೆ ಇದು ಒಳ್ಳೆ ಪ್ರಕ್ರಿಯೆ. ಇವನ್ ರಾಹುಲ್ ಗಾಂಧಿಯವರು ಎಲ್ಲ ಇದನ್ನಿಟ್ಕೊಂಡು ಕಳ್ಳ ಮತದಾನ ಆಗ್ತಿದೆ, ಬೇರೆ ಡ್ಯೂಪ್ಲಿಕೇಶನ್ ಆಗ್ತಿದೆ, ಇನ್ನು ಹೆಚ್ಚಿನ ಹೆಸರು ಒಂದೇ ವ್ಯಕ್ತಿ ಬೇರೆ ಬೇರೆ ಕಡೆ ಹೆಸರಿದೆ ಅಂತ ಎಲ್ಲ ಹೇಳ್ತಿದ್ರು. ಇದಕ್ಕೆ ಪರಿಹಾರ ಬೇಡವಾ? ಇದಕ್ಕೆ ಪರಿಹಾರ ಬೇಕು. ಪರಿಹಾರ ಹೇಗೆ? ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಬೇಕು. ಇದನ್ನು ಜವಾಬ್ದಾರಿಯುತವಾಗಿ ನೋಡಿದಾಗ ಪ್ರತಿಯೊಬ್ಬರು ಸ್ವಾಗತಿಸಬೇಕು, ಪ್ರತಿಯೊಬ್ಬರು ಭಾಗವಹಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ಗೌರವಿಸುವಂಥ ಯಾರೇ ವ್ಯಕ್ತಿ ಇದ್ರೂ ಇದರಲ್ಲಿ ಭಾಗಿಯಾಗಿ ಇದಕ್ಕೆ ಸಹಕಾರ ಕೊಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಈ ದಿಕ್ಕಲ್ಲಿ ಭಾಗವಹಿಸಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋಂಥದ್ದು ವೆಸ್ಟ್ ಬೆಂಗಾಲಲ್ಲೂ ನೋಡಿದ್ದಾರೆ. ಅಲ್ಲಿ ವಿರೋಧಿಸ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ರೀತಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರನೂ ಪ್ರಶ್ನೆ ಮಾಡುವಂಥದ್ದಾಗಿದೆ. ಒಂದೊಂದು ಸಣ್ಣ ವಿಚಾರದಿಂದ ಹಿಡಿದು ಪ್ರತಿಯೊಂದು ಅನುಮಾನಗಳನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ದಾಖಲು ಮಾಡಿ ಅಲ್ಲಿ ಎಲ್ಲರೂ ಅಲ್ಲಿ ವಾದ ವಿವಾದಗಳಾಗಿ ಸ್ಪಷ್ಟಗೊಳಿಸ್ಕೊಳ್ಳುವಂಥದ್ದು ಎಲ್ಲ ವಿಚಾರಗಳನ್ನು ಸ್ಪಷ್ಟಗೊಳಿಸ್ಕೊಳ್ಳುವಂಥದ್ದಾಗಿದೆ. ಹಾಗಾಗಿ ಇನ್ನೂ ಸುಮ್ಮನೆ ಅನವಶ್ಯಕವಾಗಿ ಈ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಖ್ಯಾತೆ ತಕೊಂಡು ಕೂತಿರೋರು. ಅವ್ರಿಗೊಂಥರ ಅವತ್ತು ಖ್ಯಾತೆ ತೆಗಿಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಸೊ ಈ ರೀತಿ ಸಹಜವಾಗಿ ಅವರು ಈ ರೀತಿ ಗೊಂದಲ ನಿರ್ಮಾಣ ಮಾಡೋವಂಥದ್ದು. ಒಬ್ಬರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಂಥವ್ರು, ಹೇಳೋಂಥವ್ರು, ಮಾಡೋಂಥವ್ರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಇವತ್ತು ಇಲ್ಲಿರೋ ಸರ್ಕಾರ ಯಾರ್ದು? ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರೇ ಅಧಿಕಾರಿಗಳು, ಇವರೇ ಮಾತು ಕೇಳೋಂಥವ್ರು, ಇವ್ರದೇ ವ್ಯವಸ್ಥೆಗಳು. ಇಲ್ಲೂ ಆತಂಕ ಪಡೋವಂಥದ್ದು, ಭಯ ಪಡೋವಂಥದ್ದು ಏನಿದೆ? ಇದು ತಪ್ಪು ಹೆಸರಿದ್ರೆ ಆಗುತ್ತಾ? ಈಗ ಒಂದು ಹೆಸರು ಮತದಾರ ಪಟ್ಟಿಯಲ್ಲಿ ತಪ್ಪು ಹೆಸರಿದ್ರೆ ಅವ್ನಿಗೆ ಆಧಾರ್ ಮಾಡ್ಕೊಡೋಕ್ಕಾಗತ್ತಾ? ಆ ಮತದಾರ ಪಟ್ಟಿಯಲ್ಲಿ ಏನು ಮೂರ್ಖರಾಗಿ ಮಾತಾಡ್ತಾರೆ ಅಂತ ನಾನು ನಿಮ್ಗೆ ಕೇಳ್ತಿರೋದು. ಮೂರ್ಖತನದ ಪರಮಾವಧಿ. ಈಗ ಅವ್ನು ಮತದಾರ ಪಟ್ಟಿಯಲ್ಲಿ ಇರೋದನ್ನೇ ತಾನೇ ಆಧಾರ್ನಲ್ಲಿ ಹೋಗ್ಬೇಕು, ಆಧಾರ್ನಲ್ಲಿ ಇದ್ದಿದ್ದೇ ತಾನೇ ನೋಡಿ BPL ಕಾರ್ಡ್ ಕೊಡೋದು. ಇದು ಯಾವ್ದೋ ವ್ಯತ್ಯಾಸ ಇದ್ರೆ ಕೊಡ್ತಾರ? ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ಇದು ಯಾವ್ದಾರ ವ್ಯತ್ಯಾಸ? ಇವರು ಯಾವತ್ತೂ ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡಿಲ್ಲ. ಇವ್ರು ಯಾರು ಫೀಲ್ಡ್ ಲೆವೆಲಲ್ಲಿ ಕೆಲಸ ಇಲ್ಲ. ಹೀಗೆ ಸಿಲ್ವರ್ ಸ್ಪೂನಲ್ಲಿ ಬಂದಿರೋಂಥವ್ರು. ಯಾರೋ ಒಬ್ಬ ಪಕ್ಕದಲ್ಲಿದ್ದಾನೆ, ಏನೋ ಹೇಳ್ಕೊಡೋದಾನೆ. ಈ ಹೇಳ್ಕೊಟ್ಟಂಥ ಮಾತುಗಳನ್ನ ಕೇಳ್ಕೊಂಡು ಕೇಳೋರು ಕಿವಿಗೆ ಮಾತಾಗ್ತಾರಲ್ಲ, ಕಿವಿ ಮಾತು ಕೇಳ್ಕೊಂಡು ಬಾಯಿ ಬಂದಂಗೆ ಹೇಳ್ತಾ ಹೋಗ್ತಾರೆ. ಸೊ ಏನೇ ಲೋಪಗಳು, ಒಂದು ಲೋಪ ಇದ್ರೂ ಆ ಲೋಪ ಇದ್ದರೆ ಅದೇ ರೀತಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಂಗೆ ಹೆಸರಿರ್ತದೆ ಆಧಾರ್ನಲ್ಲಿ ಹಂಗೆ ಬರುತ್ತೆ, ಆಧಾರ್ನಲ್ಲಿ ಹೆಂಗಿದೆಯೋ ಅಲ್ಲಿ ಬರುತ್ತೆ, ಅಥವಾ ಅಲ್ಲಿದ್ದಿದ್ದೆ BPL ಕಾರ್ಡ್. ಇದು ಯಾವ್ದಾರಿದ್ರೂ ಒಂದು ಪೆನ್ಷನ್ ತೊಗೊಂಬಿಡ್ಲಿ ನೋಡೋಣ, ಈ ಥರ ಟೀಕೆ ಸರಿಯಲ್ಲ ಅಂತ ಈ ರೀತಿ ಸುಮ್ಮನೆ ಗೊಂದಲ ನಿರ್ಮಾಣ ಮಾಡೋದು ಯೋಗ್ಯವಲ್ಲ. ಜನರು ಭಾಳ ಬುದ್ಧಿವಂತರು. ಇವ್ರ ಮಾತಿಗೆ ಕಿಮ್ಮತ್ತು ಇಲ್ವೇ ಇಲ್ಲ. ಯಾವುದಕ್ಕೂ ಇವ್ರ ಮಾತಿಗೆ ಯಾರೂ ಮನ್ನಣೆ ಇಲ್ಲ. ಇದಕ್ಕೆ ಮಾತಿಗೆ ಏನೂ ಇಲ್ಲ, ತಿರುಳಿಲ್ಲ ಅಂತಾನೆ ಜನ ತಿರಸ್ಕಾರ. ಇವ್ರ ಮಾತನ್ನು ಒಂಥರ ಹಾಸ್ಯಾಸ್ಪದವಾಗಿದೆ. ರೈಟ್. ಪ್ರಿಯಾಂಕ್ ಖರ್ಗೆ ಅವರು ಈ ಥರ ಹೇಳ್ತಾ ಇದ್ದಾರೆ. ಬಹುತೇಕ ಕಾಂಗ್ರೆಸ್ ನಾಯಕರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. SIR ಬಗ್ಗೆ ನಮಗೆ ಆಕ್ಷೇಪ ಇಲ್ಲ, ಆದರೆ SIR ಆಗ್ತಿರೋ ಪ್ರಕ್ರಿಯೆ ಬಗ್ಗೆ ಅಂತ. ಈಗ ಉತ್ತರ ಪ್ರದೇಶದಲ್ಲಿ 2.5 ಕೋಟಿಗೂ ಹೆಚ್ಚು, ವೆಸ್ಟ್ ಬೆಂಗಾಲಲ್ಲಿ 89 ಲಕ್ಷಕ್ಕೂ ಹೆಚ್ಚು ಮತದಾರರು ಮತಪಟ್ಟಿಯಿಂದ ಹೊರಗೆ ಬರ್ತಾರೆ ಅಂದರೆ ಕರ್ನಾಟಕಕ್ಕೆ ಟಾರ್ಗೆಟ್ ಕೊಟ್ಟಿದೆ ಸೆಂಟ್ರಲ್ ಗೌರ್ಮೆಂಟು. ಇಲ್ಲೂ ಅಪ್ರಾಕ್ಸಿಮೇಟ್ಲಿ 80 ಲಕ್ಷ ಡಿಲೀಟ್ ಆಗುತ್ತೆ. ಹೇಗಾಗುತ್ತೆ ಅದು? ಇಲ್ಲೇನು ಜನ ಇವರು ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರುವಂಥವ್ರು ಇಲ್ಲೇನು ಅಷ್ಟು ಸುಲಭನ ಹಾಗೇನಾದ್ರು ಮಾಡಲಿಕ್ಕೆ? ಯಾರು ಒಬ್ಬನ ಏನು ಹಕ್ಕನ್ನು ತಗೊಳ್ಳಿಕ್ಕಾಗತ್ತಾ? ಪ್ರಕ್ರಿಯೆ ಪಾರದರ್ಶಕವಾಗಿದೆ.
ಯಾರು ಮತದಾರ ಪಟ್ಟಿ ನೋಡಿ ಎಲ್ಲರದು ಅವನದು ಅವನ ಹೆಸರಿಲ್ಲ ಅಂದರು ಅವನ ತಂದೆ ಹೆಸರು ಅಥವಾ ಅವನ ತಾಯಿ ಹೆಸರು 2002 ಮತದಾರ ಪಟ್ಟಿಯಲ್ಲಿ ಹೆಸರು ಇರುತ್ತೆ. ಆ ಹೆಸರು ಹೊಂದಿದ್ರೆ ಸಾಕಲ್ಲ, ಎಲ್ಲ ಇಡೀ ಫ್ಯಾಮಿಲಿಯವರು ಎಲ್ಲರೂ ಸೇರ್ಕೋಬಹುದು. ಒಬ್ಬರು ಹೆಸರು ಇದ್ರೆ ಆಂಕರು ಪ್ರೊಜಿನಿ ಇರ್ತದೆ, ಪ್ರೊಜಿನಿ ಇಟ್ಕೊಂಡು ಅದು ಇಲ್ವಾ 16 ಡಾಕ್ಯುಮೆಂಟ್ಗಳು ಕೊಡ್ಲಿಕ್ಕೆ ಅವಕಾಶ. 99.99% ಎಲ್ಲಾರ್ದು ನನ್ಗನ್ಸುತ್ತೆ 100% ಯಾರ ಮನೆಯಲ್ಲಿ ಇದ್ದವರು ಒಬ್ರು ಮತದಾರ, ನಮ್ಮ ತಾತನೋ ನಮ್ಮ ಅಪ್ಪನೋ ಇನ್ನೊಬ್ಬನೋ. ಈಗ ನಾನು ಮತದಾರ ಪಟ್ಟಿಯಲ್ಲಿ 2002ರಲ್ಲಿ ಇದ್ದೀನಿ, ಆ ವಯಸ್ಸಿತ್ತು, ನಾವಿದ್ದೀವಿ. ಯಾರಿಲ್ಲ ಅವ್ರ ತಂದೆ ತಾಯಿರೋ ಅಣ್ಣ ತಮ್ಮದಿರೋ ಇರ್ತಾರೆ, ಅದನ್ನ ಹಾಕೊಂಡು ಮಾಡ್ಬೋದು. ಸೊ ಈ ಮಾಡೋಂಥ ಪ್ರಕ್ರಿಯೆನಲ್ಲಿ 100% ಜನಕ್ಕೆ ಈ ದಾಖಲೆಗಳ ಅವಶ್ಯಕತೆನೂ ಬರಲ್ಲ. ನನ್ನ ಬರ್ತ್ ಸರ್ಟಿಫಿಕೇಟ್ ಇದೆಯಾ, ಇನ್ನೊಂದಿದೆಯಾ, ಅದು ಪ್ರಶ್ನೆನೇ ಉದ್ಭವ ಆಗಲ್ಲ. 2002ರಲ್ಲಿ ಯಾರು ಅವ್ರ ಮನೆ ತನ್ನದು ವಂಶದವ್ರು ಯಾರೋ ಒಬ್ರು ಇರ್ತಾರೆ, ಅದನ್ನ ಜೋಡಿಸ್ಕೊಂಡು ಹಾಕೊಳ್ಳೋಂಥದ್ದು ಮಾಡ್ಬೋದು.